ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರ ಭವಿಷ್ಯ. ಈ ವಾರ ಭವಿಷ್ಯದಲ್ಲಿ ಯಾವ ರಾಶಿ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಈ ಸಂಪೂರ್ಣ ವಾರ ಭವಿಷ್ಯವನ್ನು ತಿಳ್ಕೊಳ್ಳೋಣ ಬನ್ನಿ. ಮೀನರಾಶಿಯ ರಾಶಿಯಾಧಿಪತಿ ಗುರು 4ನೇ ಮನೆಯಲ್ಲಿ ಇರ್ತಾರೆ, ಸುಖ ಸ್ಥಾನದಲ್ಲಿ ಇರ್ತಾರೆ. ಆದರೆ 4ನೇ ಮನೆಯಲ್ಲಿ ಇದ್ದು ಸಪ್ತಮವನ್ನು ಅಂದರೆ ರಾಶಿಯ 10ನೇ ಮನೆಯನ್ನು ನೋಡ್ತಾ ಹೋಗ್ತಾರೆ. ಅದರ ಜೊತೆಗೆ ನೋಡಿ, ಶನಿ ಕೂಡ ಮೀನರಾಶಿಯಲ್ಲೇ ಇರೋದ್ರಿಂದ ಖಂಡಿತ ಶನಿ ಮತ್ತು ಶುಕ್ರನ ಒಂದು ಸಂಗಮ ಮೀನರಾಶಿಯಲ್ಲಿ ಆಗಿರೋದ್ರಿಂದ ಮತ್ತು 12ನೇ ಮನೆ ವ್ಯಯಸ್ಥಾನಕ್ಕೆ ಸತತ 4 ಗ್ರಹಗಳು, ಸೂರ್ಯ, ಬುಧ, ರಾಹು, ಕುಜ 4 ಗ್ರಹಗಳು ವ್ಯಯಸ್ಥಾನಕ್ಕೆ ಬಂದಿರೋದ್ರಿಂದ ಮೀನರಾಶಿಯವರಿಗೆ ತುಂಬಾ ಟೈಮ್ ಕೆಟ್ಟಿದೆ ಅಂತ ಹೇಳ್ಬೋದು. ತುಂಬಾ ಟೈಮ್ ಕೆಟ್ಟಿರೋದಿರಲಿ, ಅವರು ಏನೇ ಕೆಲಸ ಕಾರ್ಯ ಮಾಡೋಕ್ಕೋದ್ರೂ ಅವ್ರಿಗೆ ಕೈ ಎತ್ತೋದಿಲ್ಲ ಅಂದರೆ ಕೊನೆಯವರೆಗೂ ಬಂದು ಅವ್ರಿಗೆ ಅದು ತಪ್ಪೋಗುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಮತ್ತು ತುಂಬ ಎಲ್ಲಾದರೂ ಕಮಿಟ್ಮೆಂಟ್ಸ್ ಆಗಿರ್ತಾರೆ, ಯಾರಿಗಾದರೂ ಮಾತು ಕೊಟ್ಟಿರ್ತಾರೆ, ಆ ಮಾತನ್ನು ಕೂಡ ಉಳಿಸ್ಕೊಳ್ಳೋಕ್ಕಾಗದೇ ಇರೋವಂಥ ಒಂದು ಪರಿಸ್ಥಿತಿ ಮೀನರಾಶಿಯವ್ರದ್ದಾಗಿರುತ್ತೆ. ಅದರಿಂದ ಅವರ ಮನಸ್ಥಿತಿ ಕೂಡ ಕೆಡ್ತಾ ಹೋಗುತ್ತೆ. ಮನೆಯಲ್ಲಿ ಕೂಡ ಜಗಳಗಳು, ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಸಮಸ್ಯೆ ಆಗಿರ್ಬೋದು, ಅಥವಾ ಬೇರೆಯವ್ರ ಮಾತನ್ನು ಕೇಳಿಕೊಂಡು ಇವರು ಯಾವುದಾದ್ರೂ ಒಂದು ಬಿಸ್ನೆಸ್ಸು ಅಥವಾ ಎಲ್ಲಾದರೂ ಕೆಲಸಕ್ಕೆ, ಸಣ್ಣ ಪುಟ್ಟ ಕೆಲಸಕ್ಕೆ ಸೇರ್ಕೊಳ್ಳೋದು ಅಥವಾ ಒಂದು ಅಂಗಡಿ ತೆಗಿಯೋದು, ಇದನ್ನೆಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಅದು ಕೂಡ ಈ ಒಂದು ವಾರದಲ್ಲಿ ಹಾಳು ಮಾಡ್ಕೊಳ್ತಾರೆ. ಈ ವಾರ ಅನ್ನೋದಕ್ಕಿಂತ ತಿಂಗಳೇ ಅಂತ ಹೇಳ್ಬೋದು, ಹಾಳು ಮಾಡ್ಕೊಳ್ತಾ ಹೋಗ್ತಾರೆ. ಯಾವುದೇ ರಂಗದಲ್ಲಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಅಲ್ಲಿ ಇವ್ರಿಗೆ ತುಂಬ ಲಾಸನ್ನು ನೋಡೋವಂಥ ವಾರ ಮೀನರಾಶಿಯವ್ರಿಗೆ ಈ ವಾರ ಆಗಿರುತ್ತೆ. ಸೊ ಈ ವಾರದಲ್ಲಿ ಅವರು ಸಿನಿಮಾ ರಂಗ ಆಗಿರ್ಬೋದು, ಸಿನಿಮಾ ರಂಗದಲ್ಲಿ ಯಾರೆಲ್ಲ ಮೀನರಾಶಿಯವರಿದ್ದೀರಾ ಅವರೆಲ್ಲರಿಗೂ ಕೂಡ ಯಾವುದೇ ಸಿನಿಮಾ ಬಂದಿದ್ದರೂ, ಸಿನಿಮಾ, ಸೀರಿಯಲ್ಲು ಇದರಲ್ಲಿ ಎಲ್ಲದರಲ್ಲೂ ಫೇಲ್ಯೂರ್ ಆಗುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ದುಡ್ಡನ್ನು ಕಳ್ಕೊಳ್ಳೋ ಅಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಅದೇ ರೀತಿ ಬಿಸ್ನೆಸ್ ಅಂತ ಬಂದಾಗ ಯಾರೆಲ್ಲ ಯಾವ್ಯಾವ ಬಿಸ್ನೆಸ್ ನಡೆಸ್ತಾ ಇರ್ತೀರ ಅವರೆಲ್ಲರಿಗೂ ಕೂಡ ಅವ್ರದ್ದೇ ಆದಂಥ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗಿ ಕಾಣಿಸ್ತಾ ಹೋಗುತ್ತೆ. ಮತ್ತು ಸೋಲವನ್ನು ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಕಾಣಿಸುತ್ತೆ. ಆಲ್ರೆಡಿ ಸಾಲ ಮಾಡಿದರೆ ಅದಕ್ಕೂ ಕೂಡ ಎಲ್ಲೋ ಒಂದು ಕಡೆ ಪರಿಹಾರ ಕಂಡುಕೊಳ್ದಿರ ಎಲ್ಲೋ ಒಂದು ಕಡೆ ಊರು ಬಿಟ್ಟು, ಅಥವಾ ಇವಾಗ ಫೋನ್ ಮಾಡಿದ್ರೆ ಫೋನ್ ಎತ್ತದಿರ ಇರೋದು, ತಲೆ ಮರೆಸ್ಕೊಂಡು ಹೋಗೋದು, ಇಂಥ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕ್ಕೊಳ್ತಾರೆ ಮೀನರಾಶಿಯವರು. ಹಾಗಾಗಿ ಮೀನರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಜೊತೆಗೆ ಶುಕ್ರ ಶನಿ ಇರೋದ್ರಿಂದ ಹೆಣ್ಣುಮಕ್ಕಳಿಂದ ತೊಂದರೆ ಕೂಡ ಅನುಭವಿಸ್ತಾ ಹೋಗ್ತಾರೆ ಮೀನರಾಶಿಯವರು. ನೋಡಿ, 12ನೇ ಮನೇಲಿ ಸತತ 4 ಗ್ರಹಗಳು, ಕೋರ್ಟು ಕೇಸು, ಅಥವಾ ಸುಮ್ಮನೆ ರೋಡಲ್ಲಿ ಹೋಗ್ತಿದ್ರು ಕೂಡ ಯಾರೋ ಒಬ್ಬರು ಟಚ್ ಮಾಡೋದು, ಏನೋ ಒಂದು ಗಲಾಟೆ ಮಾಡೋದು, ಲೇಟ್ ನೈಟು ಮನೆಗೆ ಹೋಗೋದು, ಆ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗೋದು, ಅಥವಾ ಮಕ್ಕಳಿಂದ ಕಿರಿಕಿರಿ ಅನುಭವಿಸೋದು, ಮಕ್ಕಳಿಗೆ ಹುಷಾರು ತಪ್ಪೋದು ಮನೆಯಲ್ಲಿ, ಅಥವಾ ಮಕ್ಕಳ ಒಂದು ಪರಿಸ್ಥಿತಿ ನೋಡೋಕ್ಕಾಗ್ದಿರ ಎಲ್ಲೋ ಒಂದು ಕಡೆ ಮನೇಲಿ ರೈಸ್ ಆಗೋದು, ತಾಳ್ಮೆ ಕಳ್ಕೊಳ್ಳೋದು, ಇವೆಲ್ಲವೂ ಕೂಡ ಮೀನರಾಶಿಯವರಿಗೆ ನಡೀತಾ ಹೋಗುತ್ತೆ. ಯಾಕಂದರೆ ಯಾವುದೇ ಒಂದು ವ್ಯಕ್ತಿಗೆ ಲಾಸ್ ಅನ್ನೋದು ಬಂದಾಗ, ನಮ್ಮ ಪರಿಸ್ಥಿತಿ ಕೈ ಮೀರಿ ಹೋದಾಗ ಖಂಡಿತವಾಗ್ಲೂ ಏನಾದರೂ ಒಂದು ನಮಗೆ ನಾವೇ ಮಾಡ್ಕೊಳ್ತಾ ಹೋಗ್ತಿದ್ವಿ. ಮಿತಿ ಸ್ಥಿಮಿತ ಹಾಳು ಮಾಡ್ಕೊಳ್ಳೋವಂಥ ಚಾನ್ಸಸ್ಸು ಅತಿ ಹೆಚ್ಚು ಮೀನರಾಶಿಯವ್ರಿಗಿರುತ್ತೆ. ಯಾಕೆಂದರೆ ಶನಿ ಶುಕ್ರ ಇದ್ದು 12ನೇ ಮನೆಯಲ್ಲಿ 4 ಗ್ರಹಗಳಿರೋದ್ರಿಂದ ಖಂಡಿತ. ಆದರೆ ಗುರುವಿನ ಸಪ್ತಮ ದೃಷ್ಟಿ ಕೂಡ ಇವ್ರಿಗೆ 10ನೇ ಮನೆ ಮೇಲೆ ಬೀಳೋದ್ರಿಂದ, ಶನಿಯ ದೃಷ್ಟಿ ಕೂಡ ಇವ್ರಿಗೆ 10ನೇ ದೃಷ್ಟಿ ಬೀಳೋದ್ರಿಂದ ಖಂಡಿತ ಕೆಲಸದ ವಿಚಾರದಲ್ಲಿ ಇವರು ಕೆಟ್ಟರು ಅಂತಲೇ ಅರ್ಥ. ಸೊ ಕೆಲಸ ಅಂತ ಬಂದಾಗ ಖಂಡಿತ ಇವರು ಏನೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಲಾಭ ಅಂತೂ ನೋಡೋಕ್ಕೆ ಕಷ್ಟ ಆಗುತ್ತೆ. ಲಾಭದ ಒಂದು ವಿಚಾರ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಕೈಯಿಂದ ಇವರೇ ದುಡ್ಡನ್ನು ಖರ್ಚು ಮಾಡ್ಕೊಳ್ಬೇಕಾಗತ್ತೆ, ಇರೋ ಮನೆ ಮಾರ್ಕೊಳ್ಬೇಕಾಗತ್ತೆ, ಅಥವಾ ವೆಹಿಕಲ್ ಕೂಡ ಮಾರ್ಕೊಳ್ಳೋವಂಥ ಚಾನ್ಸಸ್ಸು ಅತಿ ಹೆಚ್ಚಾಗಿರುತ್ತೆ. ಯಾಕಂದರೆ ಮನೆ ಇದ್ದರೆ ಮನೆ ಮಾರ್ಕೊಳ್ತಾರೆ, ಜಾಗ ಇದ್ದರೆ ಜಾಗ ಮಾರ್ಕೊಳ್ತಾರೆ. ಏನೂ ಇಲ್ಲ ಅಂದರೆ ನಮ್ಮ ಹತ್ರ ಇರೋವಂತಹ ವೆಹಿಕಲ್ಸ್ ಆಗಿರ್ಬೋದು, ಅಥವಾ ನಮ್ಮ ಹತ್ರ ಇರೋವಂಥ ಥಿಂಗ್ಸ್ ಆಗಿರ್ಬೋದು, ಅಥವಾ ಒಡವೆಗಳನ್ನ ಮರ್ಜ್ ಮಾಡೋದಾಗಿರ್ಬೋದು, ಈ ಥರದ್ರಲ್ಲಿ ತುಂಬ ಅಂದರೆ ಏನೇ ಒಂದು ಮಾತು ಕೊಟ್ಟಾಗ ಉಳಿಸ್ಕೋಬೇಕು ಅಂದಾಗ ಯಾವುದಾದ್ರೂ ಒಂದನ್ನು ನಾವು ಕಳ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಈ ವ್ಯಯಸ್ಥಾನದಲ್ಲಿ 4 ಗ್ರಹಗಳಿರೋದ್ರಿಂದ ಮೀನರಾಶಿಯವರು ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದೇ ಅತಿ ಹೆಚ್ಚಾಗಿರುತ್ತೆ. ಮತ್ತು ಮಾತಿನ ಮೇಲೆ ಕೂಡ ಯಾರಿಗೂ ಇವ್ರ ಮೇಲೆ ನಂಬಿಕೆ ಬರದೇ ಇರೋವಂಥ
ಅನ್ನುವಂಥ ಪರಿಸ್ಥಿತಿನ ತಂದಿಟ್ಕೊಳ್ತಾರೆ. ಹಾಗಾಗಿ ಮೀನರಾಶಿಯವರು ಪರಿಹಾರ ಮಾಡಿಕೊಳ್ಳೇಬೇಕಾಗುತ್ತೆ. ಇದನ್ನು ಹೀಗೆ ಮುಂದುವರಿತಾ ಇರುತ್ತೆ ಕೂಡ. ಹಾಗಾಗಿ ಶನಿ ಮತ್ತು ಸೂರ್ಯ ಒಟ್ಟಿಗೆ ಸೇರಿದಾಗಂತೂ ಅಲ್ಲೋಲ ಕಲ್ಲೋಲ ಅಂತ ಹೇಳ್ಬೋದು. ಹಾಗಾಗಿ ಈಗಲಿಂದಲೇ ಮೀನರಾಶಿಯವರು ಪರಿಹಾರ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರುವಂತಹ ಕೆಲವೊಂದು ಪರಿಹಾರದ ಸ್ಟೋನನ್ನು ನಾವು ಕೊಡ್ತೀವಿ. ಪರಿಹಾರದ ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಎಲ್ಲೋ ಈ ಪ್ರಾಬ್ಲಮಿಂದ ನೀವು ಹೊರಗಡೆ ಬರ್ತೀರಾ ಅಂತ ಹೇಳ್ಬೋದು. ಜೊತೆಗೆ ಹೆಲ್ತ್ ಅಂತ ಬಂದಾಗ ಮನಸ್ಥಿತಿನೇ ಕೆಟ್ಟೋಗುತ್ತೆ ಅಂತ ಹೇಳಿದೆ. ಮನಸ್ಥಿತಿ ಕೆಟ್ಟಿರೋದ್ರಿಂದ ಮೌನಕ್ಕೆ ಹೋಗ್ತೀರಾ, ಯಾರಿಗೂ ಮಾತಿಗೆ ಸಿಕ್ಕಲ್ಲ ನೀವು. ಹಾಗಾಗಿ ಅದನ್ನು ಸ್ವಲ್ಪ ನಿಮ್ಮ ಸ್ಟ್ರಾಟಜಿ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ, ವಿಲ್ ಪವರ್ನ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಧೈರ್ಯಕ್ಕೋಸ್ಕರ ಅದಕ್ಕೆ ಅಂತಲೇ ನಮ್ಮಲ್ಲಿ ಒಂದು ಬ್ರೇಸ್ಲೆಟ್ ಸಿಕ್ಕತ್ತೆ. ಅದನ್ನು ನೀವು ಹಾಕ್ಕೊಂಡ್ರೆ ಖಂಡಿತ ನೀವು ಈ ಪ್ರಾಬ್ಲಮ್ಗೆ ಅಟ್ಲೀಸ್ಟ್ ಸೊಲ್ಯೂಷನ್ ಆದರೂ ಹುಡುಕ್ತಾ ಹೋಗ್ತೀರಾ, ಇಲ್ಲಾಂದರೆ ನಿಮ್ಮ ಮೈಂಡ್ ಕೂಡ ಬ್ಲಾಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ತುಂಬ ಕೆಟ್ಟಿರೋವಂಥ ಒಂದು ರಾಶಿ ಅಂದರೆ ಮೀನರಾಶಿ ಆಗಿರುತ್ತೆ. ಮೀನರಾಶಿಯವರು ಖಂಡಿತ ಪರಿಹಾರ ಮಾಡ್ಕೊಳ್ಳಿ. ನೋಡಿ, ನೀವು ತುಂಬ ಯೂಸ್ ಮಾಡಬೇಕಾಗಿರೋ ಕಲರ್ ಅಂತ ಬಂದಾಗ ಈ ವಾರದಲ್ಲಿ ಅತಿ ಹೆಚ್ಚು ಯೆಲ್ಲೋ ಕಲರ್ನ ಯೂಸ್ ಮಾಡಿ. ಅದೇ ರೀತಿ ಬೂದಿ ಬಣ್ಣವನ್ನು ಬೂದಿ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಬೇಕಾಗತ್ತೆ. ಮತ್ತು ಬ್ರೌನ್ ಕಲರ್ ಕೂಡ ನಿಮಗೆ ತುಂಬ ಈ ಒಂದು ವಾರ ಅತಿ ಹೆಚ್ಚು ಬ್ರೌನ್ ಕಲರ್ನ ಯೂಸ್ ಮಾಡ್ತಾ ಹೋಗಿ. ಮತ್ತು ನೀವು ಅಷ್ಟೇ ಮೀನರಾಶಿಯವರು ಮನೆಯಲ್ಲಿ ಸದಾ ಈ ಗಂಟೆ ಶಬ್ದ ಏನು ಬರುತ್ತೆ ಅದನ್ನು ಕೇಳ್ತಾ ಇದ್ರೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಅಕ್ಕಪಕ್ಕ ದೇವಸ್ಥಾನ ಇದ್ದರೆ ಆ ಒಂದು ಶಬ್ದವನ್ನು ಆಲಿಸ್ತಾ ಬನ್ನಿ. ಇಲ್ವಾ ನಿಮ್ಮ ಮನೆಯಲ್ಲೇ ನೀವು ಈ ಗಂಟೆಯ ಒಂದು ಶಬ್ದ ಕೇಳಿದಾಗ ನಿಮ್ಮ ಕಾನ್ಸಂಟ್ರೇಷನ್ ಕರೆಕ್ಟ್ ಆಗುತ್ತೆ. ಯಾವುದೇ ಕೆಲಸ ಮಾಡಬೇಕಂದ್ರೂ ನಿಮಗೆ ಅದರಲ್ಲಿ ಒಂದು ವಿಲ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಗಂಟೆ ಶಬ್ದವನ್ನು ಅತಿ ಹೆಚ್ಚು ಕೇಳಿ. ನಿಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಕೂಡ ಆ ಗಂಟೆಯ ಒಂದು ಶಬ್ದದಿಂದ ನೀವು ಪೂಜೆ ಮಾಡಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಮೀನರಾಶಿಯವರು ನಿಮ್ಮ ಮನೆಯಲ್ಲಿ ನಿಮಗೆ ನೀವು ದೃಷ್ಟಿ ತಕ್ಕೊಳ್ಳಿ, ಮತ್ತು ನಿಮ್ಮ ಮನೆಗೂ ದೃಷ್ಟಿ ತೆಗೆದು ಮೀನರಾಶಿಯವರು ಗುರುವಾರ ಆಗಿರ್ಬೋದು ಅಥವಾ ಮಂಗಳವಾರ ನಿಂಬೆಹಣ್ಣನ್ನು ನಿಮ್ಮ ಮನೆ ಬಾಗಿಲಿಗೆ ಒಡೆದು ಅಥವಾ ನಿಮ್ಮ ನಿಂಬೆಹಣ್ಣನ್ನು ಕುಯ್ದು ನಿಮ್ಮ ಮನೆ ಬಾಗಿಲಿಗಿಡಿ. ಖಂಡಿತ, ಯಾಕಂದರೆ 12 ಗ್ರಹಗಳು ನಿಮಗೆ 12ನೇ ಮನೆಯಲ್ಲಿ 4 ಗ್ರಹಗಳು ಇರೋದ್ರಿಂದ ನಿಮ್ಮ ಮನೆಗೆ ಒಂದು ದೃಷ್ಟಿಯ ಒಂದು ಛಾಯೆ ಆಗಿರುತ್ತೆ. ಹಾಗಾಗಿ ನಿಮ್ಮ ಮನೆಗೆ ದೃಷ್ಟಿ ತೆಗೆದು ನಿಂಬೆಹಣ್ಣ ನಿಮ್ಮ ಮನೆಯ ಬಾಗಿಲಿಗಿಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನಾವು ಕೊಡ್ತಕ್ಕಂತಹ ಪರಿಹಾರದ ಒಂದು 4 ಸ್ಟೋನನ್ನು ಯೂಸ್ ಮಾಡಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.